ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇರಿಗೇಷನ್ ಲ್ಯಾಂಡ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಇರಿಗೇಷನ್ ಲ್ಯಾಂಡ್ ಅಂದರೆ ನೀರಾವರಿ ಜಮೀನು. ಓಕೆ, ಗೀತಾ ಅಂತೇಳಿ ಹೆಸರು ಸ್ನೇಹಿತರೆ. ಹಿರಿಯೂರು ಮಾರಿಕಣಿವೆ ಪಕ್ಕ ಇರೋದು ಜಮೀನು. ಇದು ಸೇಲ್ ಆಗ್ತಾ ಇರೋದು ಎಷ್ಟಪ್ಪ ಅಂದರೆ 6 ಎಕರೆ ಇದೆ. ಭಾಳ ಕಡಿಮೆ ದರದಲ್ಲಿ ಮಾರುತ್ತೀನಿ ಓಕೆ ಅಂತ ಹೇಳಿದ್ದಾರೆ. ಏನಕ್ಕಪ್ಪ ಅಂತಂದರೆ ಕಾರಣಗಳು ಹಲವಾರು ಇದ್ದಾವೆ, ಅದೆಲ್ಲ ಹೇಳೋಕ್ಕೆ ನಿಮಗೆ ಅವಶ್ಯಕತೆ ಇಲ್ಲ. ಹಾಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ, ಇಷ್ಟ ಆದರೆ ತಿಳಿಸಿ ಅಂತ ಹೇಳ್ತಾರೆ. ಒಂದ್ಸಲ ನೋಡಿದ್ರೆ ಸ್ನೇಹಿತರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು. ನೀರಾವರಿ ಜಮೀನು ಪಕ್ಕದಲ್ಲಿ ಗೌಡದ್ದು ಜಮೀನಿದೆ. ಹೆಚ್ಚಿನ ನೀರು ಬೇಕು ಇದ್ದರೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗಂಡ ಸಿಕ್ಕಾಪಟ್ಟೆ ಕುಡಿತಾನೆ, ಮನೆಯಲ್ಲಿ ಜಾಸ್ತಿ ಸಮಯ ಇರೋಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರು ಈ ವಿಚಾರದಲ್ಲಿ ತಲೆ ಹಾಕಲ್ಲ, ನನ್ನದೇ ಎಲ್ಲ ಒಂದು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದಾರೆ. ಇದಿಷ್ಟು ಇವರು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಬಗ್ಗೆ ನೋಡಿ, ಇಲ್ಲಿ ಇರಿಗೇಷನ್ ಲ್ಯಾಂಡ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು. ಮೊದಲನೇದಾಗಿ ನಡೆಯೋದಕ್ಕೆ ಕಾಲು ಸ್ವಲ್ಪ ಕಷ್ಟ ಆಗುತ್ತೆ, ನೋವಿದೆ, ಸ್ವಲ್ಪ ಹೊತ್ತು ಕುಳಿತುಕೊಳ್ಳಲು ಆಗಲ್ಲ, ಅಷ್ಟೊಂದು ಕಷ್ಟ ಇದೆ ಜೀವನ. ಎರಡನೇದು ಬಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಹೊಂದಿಸಬೇಕು, ಆ ಒಂದು ಕಾರಣಕ್ಕೋಸ್ಕರ ಜಮೀನನ್ನು ಮಾರ್ತಿದ್ದೀನಿ ಓಕೆನಾ. ಅದಿಷ್ಟೇ ಕಾರಣ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ ಜಮೀನು, ಆದರೆ ತಗೊಳ್ಳೋದಕ್ಕೆ ಮುಂದೆ ಬರ್ತಿಲ್ಲ, ಅದೇ ಒಂದು ಮುಖ್ಯ ಕಾರಣ ಆಗಿದೆ. ಜೀವನ ಕಷ್ಟ ಆಗ್ತಿದೆ, ಹಿಂಗೆ ಆದರೆ ಮುಂದೇನು ಮಾಡಬೇಕು ಉಳಿತಾ ಇಲ್ಲ ಅಂತ ಹೇಳಿದ್ದಾರೆ. ಬೇಕಾದರೆ 1 ವರ್ಷ ನಿಮ್ಮ ಮನೆಯಲ್ಲಿ ಇತ್ತಬೇಕು ಹಾಗೂ ಬೇಡಗಳನ್ನು ಪೂರೈಸ್ತೀನಿ, ಅದು ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಇವ್ರ ಮನೆಯಲ್ಲಿ ಬಂದು ಜೀತ ಮಾಡಿಕೊಂಡು ಒಂದು ಕೆಲಸವನ್ನು ಮಾಡಿಕೊಂಡು ನಿಮ್ಮ ಸೇವೆಗಳನ್ನೆಲ್ಲ ಮಾಡಿಕೊಂಡು ಇರ್ತಾರಂತೆ ಸ್ನೇಹಿತರೆ. ಬೇಕಾದ್ರೆ ನೀವು ಈಗ ಸದ್ಯದ ಒಂದು ಮಟ್ಟಿಗೆ ಇವರಿಗೆ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಸಹಾಯ ಬೇಕಿದೆ, ಇನ್ನು ಫ್ರೀ ಬೇಕಿದ್ರೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ನೋಡಿ, ಇಲ್ಲಿ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹಣ ಕೊಟ್ಟು ಬೇಕಾದರೆ ಮಿಕ್ಕಿದ ದುಡ್ಡನ್ನು ಪೂರ್ತಿ ಹೆಸರಿಗೆ ಮಾಡಿಸಿ ಕುಳಿವಾಗ ಕೊಟ್ಟರೆ ಆಯಿತು. ಯಾಕೆಂದರೆ ನಂಬಿಕೆ ತುಂಬ ಮುಖ್ಯ ಇರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ಬೇರೆ ದಿನಗಳವರೆಗೂ ವ್ಯವಸಾಯ ಮಾಡಿ ನೋಡಿ, ನಿಮಗೇನಾದರೂ ಅನುಕೂಲ ಆಗುತ್ತೆ ಅಂದರೆ ಬೇಜಾರು, ಬೇಕಾದರೆ ಜಮೀನನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀರಿನ ತೊಂದರೆ ಆಗುವುದಿಲ್ಲ, ಖಂಡಿತವಾಗಿಯೂ ಇಲ್ಲ, ಗೊತ್ತಲ್ಲ ಅಂತ ಹೇಳಿದ್ದಾರೆ. ಅಂದರೆ ಪಕ್ಕದಲ್ಲಿ ಗೌಡ್ರದ್ದಿದೆ ಮತ್ತು ಮಾರಿಕಣಿವೆ ಪಕ್ಕ ಇರೋದ್ರಿಂದ ನೀರಿನ ಅವಶ್ಯಕತೆ ಹೆಚ್ಚಾಗಿ ಬೇಕಾಗಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಮಾರಿಕಣಿವೆ ಡ್ಯಾಮ್ ಅಂತಂದರೆ ಒಂದಿಷ್ಟು ಅದು ಬಿಟ್ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಒಂದಿಷ್ಟು ಜಮೀನಿದೆ, ಆ ಒಂದು ಜಮೀನು ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ.